ಉಕ್ರೇನ್ನ ಚೆರ್ನೋಬಿಲ್ ಅಣುಸ್ಥಾವರದ ಮೇಲೆ ರಷ್ಯಾ ಅಟ್ಯಾಕ್ ಮಾಡಿದೆ ಅಂತ ಮಾಹಿತಿ. ಯಾರು ಎಲ್ಲಿ ಅಟ್ಯಾಕ್ ಮಾಡಿದ್ರು ಕೂಡ ಅಣುಸ್ಥಾವರಗಳ ಮೇಲೆ ಅಟ್ಯಾಕ್ ಮಾಡಬಾರ್ದು, ಅದರ ಪರಿಣಾಮ ಬಹಳ ಘೋರವಾಗಿರ್ತವೆ. ನಿಮಗೆ ಅಣುಸ್ಥಾವರದ ಮೇಲೆ ಅಟ್ಯಾಕ್ ಮಾಡೋ ಉದ್ದೇಶ ಇದೆಯಲ್ಲ, ಸಿಂಪಲ್. ಏನಂದರೆ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನ ಕೂಡ ಸಾಯಬೇಕು ಅಂತ. ವಾರ್ ಆಗಬೇಕಾದ್ರೆ ಸೈನಿಕರ ನಡುವೆ ಆಗಬೇಕು ವಾರ್. ಅವ್ರು ಅದಕ್ಕೆ ಪ್ರಿಪೇರ್ ಇರ್ತಾರೆ, ಶಸ್ತ್ರಸಜ್ಜಿತರಾಗಿರ್ತಾರೆ. ಈ ನಾಗರಿಕರನ್ನ ನೀವೊಂದು ಅಣುಸ್ಥಾವರದ ಮೇಲೆ ಬಾಂಬ್ ಹಾಕೋ, ಡ್ರೋನ್ ದಾಳಿ ಮಾಡಿನೋ ಅದನ್ನು ಉಡಾಯಿಸ್ಬಿಡೋದು ಇದೆಯಲ್ಲ, ಅದನ್ನು ಉಡಾಯಿಸಿದಾಗ ಏನಾಗುತ್ತೆ, ಅಲ್ಲಿಂದ ಅಣು ವಿಕಿರಣಗಳ ಸೋರಿಕೆ ಶುರುವಾಗ್ಬಿಟ್ರೆ ಇದರಲ್ಲಿ ಎಲ್ಲ ನಾಗರಿಕರು ಸತ್ತು ಹೋಗ್ಬಿಡ್ತಾರೆ. ಅದರಲ್ಲಿ ಸಂಬಂಧನೇ ಇರಲ್ಲ ಅವ್ರಿಗೂ ಈ ವಾರ್ಗೂ, ಸತ್ತು ಹೋಗ್ಬಿಡ್ತಾರೆ. ಉಕ್ರೇನ್ ರಷ್ಯಾ ಗಡಿ ಭಾಗದಲ್ಲಿದೆ ಚೆರ್ನೋಬಿಲ್ ಅಂಥೇಳಿ. ಈ ರಿಯಾಕ್ಟರ್ ಮೇಲೆ ಡ್ರೋನ್ನ ಮೂಲಕ ಗುರುವಾರ ರಾತ್ರಿ 1:50 ರಷ್ಯಾ ದಾಳಿ ಮಾಡಿದೆ. ವಿಡಿಯೋದೊಂದಿಗೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಟ್ವೀಟ್ ಮಾಡಿದ್ದಾರೆ. 1986 ಆಗ ಸಂಭವಿಸಿತ್ತು ಚೆರ್ನೋಬಿಲ್ ಅಣುಸ್ಥಾವರ ದುರಂತ. ಅಲ್ಲೊಂದು ಆಲ್ರೆಡಿ ಒಂದು ದುರಂತ ಆಗಿತ್ತು. ಅದನ್ನು ಹೇಗೋ ರಕ್ಷಣೆ ಮಾಡ್ಕೊಂಡು ಇವಾಗ ಅವರು ಇದ್ದಾರೆ. ಅದರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇವಾಗ ರಷ್ಯಾ ಅಂತ ವಿಚಾರ. ವಿಕಿರಣ ಹೊರಸೂಸುತ್ತಲ್ಲ ಅಂಥ ಭಾಗದಲ್ಲಿ ಒಂದು ದೊಡ್ಡ ತಡೆಗೋಡೆಯನ್ನೇ ಅಲ್ಲಿ ರಕ್ಷಾ ಕವಚವನ್ನೇ ನಿರ್ಮಿಸಲಾಗಿತ್ತಲ್ಲಿ ಅಂತ. ಇದೀಗ ಆ ರಕ್ಷಾ ಕವಚದ ಮೇಲೇ ರಷ್ಯಾ ದಾಳಿ ಮಾಡಿದೆ. ಇದರಿಂದ ವಿಕಿರಣ ಹೊರಬರುವಂಥ ಆತಂಕ ಇದೆ ಒಂದು ಕಡೆ. ಉಕ್ರೇನ್ ಈ ಆತಂಕದಲ್ಲಿ ಸದ್ಯಕ್ಕಿದೆ. ಉಕ್ರೇನ್ ಆರೋಪದ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ರಷ್ಯಾ ಕೊಟ್ಟೇ ಇಲ್ಲ. ನೋಡಿ, 1986 ಏಪ್ರಿಲ್ 26 ಚೆರ್ನೋಬಿಲ್ ಅಣುಸ್ಥಾವರ ದುರಂತ ಆಗಿತ್ತು. ಅವತ್ತಿಗೆ 100 ಜನ ಸತ್ತು ಹೋಗಿದ್ದರು, ಲಕ್ಷಾಂತರ ಜನ. ನೀವು ನಂಬಲ್ಲ, 50 ಲಕ್ಷ ಜನ ಇದೊಂದು ಅಣುಸ್ಥಾವರ ದುರಂತದ ಕಾರಣದಿಂದಾಗಿ ಸತ್ತು ಹೋಗಿದ್ರು. ಆಗ ಸ್ಫೋಟ ಆಗಿಬಿಟ್ಟಿತ್ತಲ್ಲಿ. ಪರಮಾಣು ಸ್ಥಾವರದ ಉಪಕರಣಗಳಿರ್ತಾವಲ್ವ, ಅದನ್ನು ಟೆಸ್ಟ್ ಮಾಡ್ತಾಯಿದ್ರು, ಆಗಲೇ ಸ್ಫೋಟ ಆಗಿತ್ತಿಲ್ಲಿ. ರಕ್ಷಾ ಕವಚದ ಚಾವಣಿ ಹಾರಿ ಹೋಗಿದ್ದರಿಂದ ವಿಕಿರಣ ಸೋರಿಕೆಯಾಗಿತ್ತು. ಸ್ಫೋಟದ ರಭಸಕ್ಕೆ ಯುಕ್ರೇನ್, ಬೆಲಾರಸ್, ರಷ್ಯಾಗೆ ಹೋಗಿ ಅವಶೇಷಗಳು ಬಿದ್ದಿದ್ವು. ಹಿರೋಶಿಮಾ ಮೇಲೆ ಬಿದ್ದಂಥ ಪರಮಾಣು ಬಾಂಬ್ಗಿಂತ 400 ಪಟ್ಟು ಹೆಚ್ಚು ವಿಕಿರಣ ಈ ಒಂದು ಭಾಗದಿಂದ ಸೋರಿಕೆಯಾಗಿತ್ತು. 50 ಲಕ್ಷ ಜನ ಸತ್ತು ಹೋಗಿದ್ದರು. ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಂದ ಅಂದಾಜು 4,000 ಜನ ಸತ್ತು ಹೋದ್ರಲ್ಲಿ. ಈವರೆಗೂ ವಿಕಿರಣಕ್ಕೆ ಬಲಿಯಾದವರ ನಿಖರ ವಿವರ ಲಭ್ಯ ಇಲ್ಲ. ಅಂದಾಜಿಗೆ 50 ಲಕ್ಷ ಅಂತ ಮಾತಾಡ್ತಾರೆ.